केवलं ज्ञानमूर्ते द्वन्द्वातीतं गगनसदृशं तत्त्वमस्यादिलक्ष्यम् एकं नित्यविमल अचलं सर्वदि साक्षिभूतं भावातीतं त्रिगुणरहितं श्रीसद्गुरु नित्यं नमामि। पाण्डुरङ्गं पांडुरंगाकरू प्रथम नमन दुसरे चरणा संताचिया त्यांच्या कृपादाने कथेचा विस्तारो बाबाजी सद्गुरु दास तुका। ओम नमो ज्ञानेश्वरा, ओम नमो ज्ञानेश्वरा, निवृत्ति उद्धार सोपान देवा। मुक्ताबाई नमो त्रिभुवन पावनी आद्यात्रय जननी देवांती। ओम नमो सद्गुरु तुकिया ज्ञान दीपा, नमो नमो सद्गुरु सच्चिदानंद रूपा, नमो सद्गुरु भक्त कल्याण मूर्ते, नमो सद्गुरु भास्करा पूर्ण कीर्ते। ಪ್ರಥಮದಲ್ಲಿ ಜಗದ್ವ್ಯಾಪಕನಾಗಿರುವಂತಹ ಪರಮಾತ್ಮನಿಗೆ ಅನಂತ ನಮನವನ್ನು ಸಲ್ಲಿಸಿ, ಯಾವ ಅದ್ವೈತ ಸಂಪ್ರದಾಯದ ಸಮಸ್ತ ಗುರುವರ್ಯರ ಶ್ರೀ ಚರಣಗಳಲ್ಲಿ ದಂಡವತ ಪ್ರಣಾಮವನ್ನು ಸಲ್ಲಿಸಿ, ಯಾವ ನಮ್ಮ ಉದ್ಧಾರಕರ್ತರಾಗಿರುವಂಥ ಶ್ರೀ ಗುರುವಿನ ಶ್ರೀ ಚರಣಗಳಲ್ಲಿ ಅನಂತ ನಮನವನ್ನು ಸಲ್ಲಿಸುತ್ತಾ, ಬೆಳಗಿನ ಜಾವ ಶ್ರವಣಕ್ಕೆ ಉಪಸ್ಥಿತರಿರುವಂಥ ಎಲ್ಲ ಸಂತರೇ, ಮಹಂತರೇ, ಸಿದ್ಧರೇ, ಸಾಧಕರೇ, ತಮ್ಮೆಲ್ಲರ ಚರಣಗಳಲ್ಲಿಯೂ ನಮನವನ್ನು ಸಲ್ಲಿಸಿ, ಶ್ರೀ ಜ್ಞಾನೇಶ್ವರಿ ಓವಿ ಭಗವದ್ಗೀತಾ ಈ ಚಿಂತನದಲ್ಲಿ ನಾವು ನೀವೆಲ್ಲ ನಿನ್ನೆಯ ದಿನ ಪ್ರಥಮ ದ್ವಿತೀಯವಾಗಿರುವಂಥ ದ್ವಿತೀಯ ಯಾವ ಶ್ಲೋಕಿನ ಆಧಾರದ ಮೇಲೆ ಚಿಂತನೆ ಮಾಡ್ತಾ ಬಂದೆವು. ನಿನ್ನೆ ಸಂಜೆಯ ಧೃತರಾಷ್ಟ್ರನಿಗೆ ಏನು ಹೇಳ್ತಾರಂತ ಹೇಳಿದ್ರೆ, ದೃಷ್ಟ್ವಾತು ಪಾಂಡವಾನೇಕಂ ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್ ಅಂತ ಹೇಳ್ತಾರೆ. ರಾಜ ಅಂತ ಶಬ್ದವನ್ನು ಬಳಸ್ತಾರೆ, ಯಾಕಂದ್ರೆ ರಾಜ ಅಲ್ಲಿ ದುರ್ಯೋಧನನಾಗಿದ್ದ. ಮನೆಯಲ್ಲಿ ಮಹಾರಾಜ ಅವರಪ್ಪಿದ್ರು ಸಹ ಇಲ್ಲಿ ರಾಜಕುಮಾರ ತಾನು ಯುದ್ಧದ ಮುಂದಾಳತ್ವ ವಹಿಸಿಕೊಂಡು ರಾಜನಾಗಿ ರಣರಂಗಕ್ಕೆ ಉಪಸ್ಥಿತರಿದ್ದರು. ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯಂ ಮಹತಿಂ ಚಮೂಂ ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತ. ಇಲ್ಲಿ ಗುರುವರ್ಯರ ಹತ್ರ ಹೋಗಿರುವಂತ ರಾಜ ದುರ್ಯೋಧನ ಗುರುಗಳ ಹತ್ರ ಏಕೆ ಹೋದರು? ಅದಕ್ಕೆ ಇಲ್ಲಿ ನಿನ್ನೆ ಮೌಲಿ ಅವರು 3 ವಿಚಾರಗಳನ್ನು ಹೇಳ್ತಾ ಬಂದರು. ತಯಸೆ ದಳ ದುರ್ದುರ ನಾನಾ ವಿಯೋ ಪರಿಕರ ಅವಗಮಲೆ ಭಯಾಸುರತಿ ಕಾಳೆ ते देखो नि दुर्योधने आविरले कवणे माने जैसे न गणिजे पंचानने गज घंटाते मग द्रोणापासी आला तया ते मणे हा देखला कैसा दळ भार उचळला पांडवांचा गिरिदुर्ग जैसे चालते तैसे विविध युः भवन्ते रचले आथी बुद्धिमंते द्रुपद कुमारे जो का तुम्ही शिष्य आपुला विद्येसी वसो टाकेला तेणे हा सैन्य सिंधू पाकिरला देख देख. ಶ್ರೀ ಗುರುವಿನ ಹತ್ರ ಹೋಗಿ ಹೇಳ್ತಾನ, ನೋಡು ನಿನ್ನ ಶಿಷ್ಯ ಏನು ಅದ್ಭುತವಾದಂತಹ ಪಾಂಡವರ ಪ್ರಚಂಡವಾದ ಸೈನ್ಯವು ನಾನಾ ತರಹದ ವ್ಯೂಹ ರಚನೆಯಿಂದ ಕೂಡಿಕೊಂಡು ಬಹು ಭಯಂಕರವಾಗಿ ತೋರುತ್ತಿದೆ. ಯಾವ ಮನುಷ್ಯನ ಹತ್ರ ಭಯ ಇರ್ತದ ಆಗ ಸ್ವಲ್ಪ ಸೈನ್ಯವು ಭಯಾನಕ ಕಾಣ್ತದಂತ ನೋಡ್ರಿ. ಆ ಮನುಷ್ಯನಲ್ಲಿ ಪಾಪಿ ಮನಸ್ಸು ಭಯ ಪಡ್ತದ. ಯಾಕಂದ್ರ ಪಾಪ ಮಾಡಿರುವಂತ ಮನುಷ್ಯನಿಗೆ ಭಯ ಇರ್ತದ.
ಸಹಜವಾಗಿ. ಆಮೇಲೆ ದುರ್ಯೋಧನನ ದ್ರೋಣಾಚಾರ್ಯರ ಹತ್ತಿರಕ್ಕೆ ಬಂದು ಹೇಳ್ತಾನೆ, ಆಚಾರ್ಯರೇ, ಪಾಂಡವರ ಸೈನ್ಯ ಹೇಗೆ ಸನ್ನದ್ಧವಾಗಿರುವುದೆಂಬುದು ನೋಡಿದಿರಾ ಅಂತ ಹೇಳ್ತಾನೆ. ಯಾಕ ಗುರುವಿನ ಹತ್ರ ಬಂದ? ಆ ಗುರುವಿಗೆ ಹತ ಮಾಡಲು ಹುಟ್ಟಿ ಬಂದಿರುವಂತ ದೃಪದನ ಪುತ್ರ ದೃಷ್ಟದಮ್ನು. ಆ ದೃಷ್ಟದಮ್ನು ನೀನು ನಿನ್ನ ಜೀವದ ಹಂಗಿಲ್ಲದೆ ಆತನನ್ನು ವಿದ್ಯೆ ಕಲಿಸಿದೀಯ ನೋಡ್ರಿ. ನಿನ್ನ ಜೀವನದ ಹಂಗಿಲ್ಲದೆ ಆತನನ್ನು ವಿದ್ಯೆ ಕಲಿಸಿರುವಂತ ಗುರುರಾಯರೇ, ನೋಡಿ ನಿಮ್ಮ ಜಾಣ ವಿದ್ಯಾರ್ಥಿ ಏನು ಅದ್ಭುತವಾದಂತ ಸೈನ್ಯದ ಯುಗವನ್ನು ರಚಿಸಿದ್ದಾನೆ ಅಂತ ವ್ಯಂಗ್ಯ ಆಡ್ತಾನೆ. ಹೋಗಿಲ್ಲಿ ದೃಷ್ಟದಮ್ಮನು ಸೈನ್ಯವನ್ನು ನೋಡಿ, ಆತನ ಚಾತುರ್ಯವನ್ನು ನೋಡಿ ಅಂತ ಹೇಳ್ತಾನೆ. ಅದೇನು ಪ್ರತ್ಯಕ್ಷ ಗಿರಿಗಳು ಕೋಟೆಗಳು ನಡೆದು ಬರುತ್ತಿವೆ ಎಂಬಂತೆ ಭಾಸವಾಗುತ್ತಿದೆ ಏನ್ರಿ. ಸೈನ್ಯ ಅದು ಸೈನ್ಯ ಅಲ್ಲ, ಗಿರಿಗಳು ಕೋಟೆಗಳು ಬಂದು ನಡೆದು ಬರುತ್ತಿರುವಂತೆ ಭಾಸವಾಗುತ್ತಿದೆ. ಆಚಾರ್ಯರೇ, ಅಲ್ಲಿ ನೋಡಿ, ನೀವು ಬಹಳ ಪ್ರೀತಿಯಿಂದ ಕಲಿಸಿ ಪರಾಂಗತನಾಗಿ ಮಾಡಿದ ಶಿಷ್ಯ ಶ್ರೇಷ್ಠ ದುಷ್ಟದಮ್ಮನು ತನ್ನ ಸೈನ್ಯ ವಿಸ್ತಾರವಾಗಿ ಹೇಗೆ ಶಿಸ್ತಿನಿಂದ ನಿಲ್ಲಿಸಿದ್ದಾನೆ ಅಂತ ವರ್ಣನೆ ಮಾಡ್ತಾನೆ. ಬೇರೆ ಸೈನ್ಯ ತನ್ನ ಎದುರಿಗಿರುವಂತ ಸೈನ್ಯನ ಹೊಗಳ್ತಾ ಇದ್ದಾನೆ. ಯಾಕೆ ಹೊಗಳ್ತಾ ಇದ್ದಾನೆ ಅಂದ್ರೆ ಆತನಿಗೆ ಭಯ ಆಗಿದೆ. ಅದಕ್ಕೆ ಗುರುವಿನ ಹತ್ರ ಬಂದ. ಯಾಕೆ ಗುರುವಿನ ಹತ್ರ ಬಂದ ಅಂತ ಹೇಳಿದ್ರೆ, ಗುರುವಿಗೆ ಆ ದೃಷ್ಟದಮ್ಮನು ಸೈನ್ಯದ ಮೇಲೆ ಸಿಟ್ಟಾಗಿ ಗುರು ಅವರ ಮೇಲೆ ಏನ್ ತಗೊಳ್ಳಿ ಅವರನ್ನ ಹತ ಮಾಡಲು ತಯಾರಾಗಿಲಿ ಅನ್ನುವಂತ ಗುರುವಿನ ಹತ್ರ ಬರ್ತಾನೆ. ಅಜ್ಜನ ಹತ್ರ ಹೋಗ್ಲಿಲ್ಲ. ಯಾಕಂದ್ರೆ ಸ್ವಭಾವವಾಗಿ ಅಜ್ಜ ಮೊಮ್ಮಕ್ಕಳ ಮೇಲೆ ಪ್ರೇಮ ಇರ್ತದಂತ ಹೇಳಿ ಆತನ ಕಡೆ ಹೋಗದೆ ಇಲ್ಲಿ ಗುರುವಿನ ಹತ್ರ ಬಂದ ವ್ಯಂಗ್ಯನ್ನ ಆಡ್ತಾನೆ. ಏಕೆ ಈ ಮನುಷ್ಯ ಹೀಗೆ ಮಾಡದ ನೋಡಿ, ಈತನಲ್ಲಿ ಏನಿತ್ತು ಅಂತ ಹೇಳಿದ್ರೆ ಅವಿವೇಕ ಇತ್ತು. ವಿವೇಕಿ ಆಗಿರಲಿಲ್ಲ ಈತ, ಅವಿವೇಕಿ. ಅರ್ಜುನ ಮತ್ತು ದುರ್ಯೋಧನರು ಇಬ್ಬರು ಕೃಷ್ಣನ ಹತ್ರ ಹೋಗುತ್ತಾರೆ. ಯುದ್ಧದ ಪ್ರಾರಂಭದಲ್ಲಿ ಕೃಷ್ಣನ ಹತ್ರ ಹೋದಾಗ ಕೃಷ್ಣ ಶಯ್ಯ ಮೇಲೆ ಮಲಗಿರುವಾಗ ಈತ ದುರ್ಯೋಧನ ಭಗವಂತ ಕೂಡುವಂತ ಆಸನದ ಮೇಲೆ ಹೋಗಿ ಕುಳಿತಿರ್ತಾನ. ಆಗ ದುರ್ಯೋಧನ ಆಸನ ಮೇಲೆ ಕೂತಿರುವಾಗ ಆಮೇಲೆ ಅರ್ಜುನ ಅಲ್ಲಿಗೆ ಹೋಗ್ತಾನೆ. ಅರ್ಜುನ ಭಗವಂತನ ಪಾದದ ಕೆಳಗೆ ಕೂಡ್ತಾನೆ. ಕೂತಂತ ಸಮಯದೊಳಗ ಅಲ್ಲೇನಾಗ್ತದ ಅಂತ ಹೇಳಿದ್ರೆ, ಆ ಭಗವಂತನ ಪಾದಗಳು ಕೃಷ್ಣನಿಗೆ ಅರ್ಜುನನಿಗೆ ತಾಗ್ತವೆ. ತಾಗಿದ ತಕ್ಷಣ ಎದ್ದು ಬಿಡ್ತಾನೆ. ಯಾರಪ್ಪ ಅರ್ಜುನ, ಯಾವಾಗ ಬಂದೆವು ಅಂತ ಹೇಳ್ತಾನೆ. ಯಾಕಂದ್ರೆ ಎದ್ದ ತಕ್ಷಣ ಯಾರನ್ನ ಮುಖ ನೋಡ್ತಾನ ಅವ್ರಿಗೆ ನಾನು ಆ ದಿನ ಬೇಡಿದ್ದನ್ನು ಕೊಡ್ತೀನಿ ಅಂತ ಹೇಳಿರ್ತಾನ. ಅದು ದಿನ ಪ್ರತಿ ನೇಮ್ ಇರ್ತದೆ. ಆಗ ನಾನು ಹೀಗೆ ಬಂದೆ, ಆದ್ರೆ ಗೊತ್ತಿರ್ಲಿ ನಮ್ಮ ಅಣ್ಣ ನನಗಿನ್ನ ಮುಂಚೆ ಬಂದಿರುವನು. ಎಲ್ಲ ಅಣ್ಣ ಹಿಂತಿರುಗಿ ನೋಡಿದ್ರೆ ಅಣ್ಣ ಯಾವಾಗ ಶ್ರೀಕೃಷ್ಣ ಭಗವಂತ ಕೂಡ್ತಿದ್ದ ಆಸನ ಮೇಲೆ ಕೂತಿರ್ತಾನ. ಯಾಕೆ ಹೇಳಿ? ಸೂಕ್ಷ್ಮ ಅಹಂಕಾರ ಇತ್ತು ಆತನಿಗೆ. ಈ ಮನುಷ್ಯನಿಗೆ ಅಹಂಕಾರವೇ ಸಣ್ಣವನಾಗಿ ಮಾಡೋದು. ಈ ನಾನು ನನ್ನದು ಎಂಬುದೇ ಆ ದುಃಖಕ್ಕೆ ಮೂಲ ಕಾರಣ. ಅದಕ್ಕಾಗಿ ನಾ ಅನ್ನುವಂತ ಅಹಂಕಾರ, ಯಾರು ಯಾಚಕರಾಗಿಯೇ ಬೇಡಲು ಹೋದವನು ಎಲ್ಲಿ ಕುಳಿತುಕೊಳ್ಳಬೇಕು ಅಲ್ಲಿಗೆ ಕೂಡದೆ, ಯಾಚಕರಾಗಿ ಹೋದವರು ಎಲ್ಲಿ ಕೂಡಬೇಕಾತ? ಬೇಡ್ಲಿಕ್ಕೆ ಬಂದವನು ಪಾದದಡಿಯಲ್ಲಿ ಕೂಡಬೇಕು. ಅದನ್ನ ಬಿಟ್ಟು ಯಾರು ಕೊಡುತ್ತಿದ್ರಲ್ಲ ಅವ್ರ ಆಸ್ಥಾನದ ಮೇಲೆ ಕೂತಿರುವಂತ ಮೂರ್ಖ ಆತ ಕೂತಿದ್ದ. ಆಗ ಅರ್ಜುನಿಗೆ ಹೇಳ್ತಾನೆ, ಇಲ್ಲ ನಾನು ನಿನ್ಗೆ ನೋಡಿದ್ದು, ನೀನೇನೇನಾದ್ರೂ ಕೇಳು, ಮುಂಚಿತವಾಗಿ ತನ್ನನ್ನೇ ನೋಡಿದ್ದು ನಾನು ಅಂತ ಹೇಳಿದಾಗ, ಇಲ್ಲಪ್ಪ ನಾನು ಮುಂಚೆ ಬಂದಿಲ್ಲ, ನಮ್ಮಣ್ಣ ಬಂದಿರೋದು, ಆತನಿಗೆ ಕೇಳು ಅಂತ ಹೇಳಿದಾಗ, ಇರ್ಲಿ ಕೇಳೋಕ್ಕಿಂತ ಮೊದಲೇ ನನ್ನ ವಿಷಯವನ್ನು ಕೇಳ್ರಿ. ನಾನು ಮಹಾಭಾರತ ಯುದ್ಧದಲ್ಲಿ ಯುದ್ಧವನ್ನು ವೀಕ್ಷಣೆ ಮಾಡುವನು. ಶಸ್ತ್ರವನ್ನು ಹಿಡಿಯುವುದಿಲ್ಲ, ಅಸ್ತ್ರ ಶಸ್ತ್ರಗಳು ನಾನು ಹಿಡಿಯುವುದಿಲ್ಲ. ನಾನು ಕೇವಲ ಯುದ್ಧ ಮಾಡುವನು. ನನ್ನ ಸೈನ್ಯ ಒಂದು ಕಡೆ, ನಾನು ಒಂದು ಕಡೆ. ನನ್ನ 11 ಅಕ್ಷೋಣಿ ಸೈನ್ಯ, ಜಗತ್ತಿನಲ್ಲಿ ಅದ್ವಿತೀಯವಾಗಿರುವಂತ ನಾರಾಯಣಿ ಸೈನ್ಯ ಒಂದು ಕಡೆ, ನಾನು ಒಂದು ಕಡೆ ಅಂತ ಹೇಳ್ತಾನೆ. ಇಷ್ಟು ಹೇಳಿದ ತಕ್ಷಣ ಸರಿ ಈಗ ಕೇಳೋಣ ಅಂತ ದುರ್ಯೋಧನಿಗೆ ಕೇಳ್ತಾರೆ. ಸುಯೋಧನ ನಿನ್ಗೆ ಯಾವ್ದಪ್ಪ ಬೇಕು ಅಂತ ಹೇಳಿದಾಗ, ಅಷ್ಟೊತ್ತಿಗೆ ಸುಯೋಧನನ ತಲೆ ಒಳಗಡೆ
ಸೈನ್ಯದ ಕಡೆ ದೃಷ್ಟಿ ಹೋಗಿರುತ್ತೆ. ಯಾಕಂದ್ರೆ ಈ ಮಂದ ಬುದ್ಧಿ ಜನರಿಗೆ ಒಂದಿಷ್ಟು ಹೇಳಿಬಿಟ್ರೆ ಸಾಕು, ಆ ಕಡೆ ಹೋಗ್ಬಿಡ್ತಾರೆ. ಯಾಕಂದ್ರೆ ವಿಚಾರ ವಿವೇಕ ಇರುವುದಿಲ್ಲ. ವಿಚಾರ ವಿವೇಕ ಇದ್ದವನು ಗುರುವಿನ ಕಡೆ ದೃಷ್ಟಿ ನೋಡ್ತಾರೆ. ಈ ಅವಿವೇಕಿ ಮನುಷ್ಯ ಏನ್ ಮಾಡ್ದ ಅಂದ್ರೆ ಆ ಸೈನ್ಯದ ಕಡೆಗೆ ನೋಡಿದ್ದ. ಆಗ ಸರಿಯಪ್ಪ, ಸೈನ್ಯ ಬೇಕು ಅಂತ ಹೇಳ್ದ. ತಗೊಂಡು ಹೋಗು ಸೈನ್ಯ ಅಂತ ಹೇಳ್ತಾನೆ. ಆಗ ಅರ್ಜುನನಿಗೆ ಕೃಷ್ಣ ಹೇಳ್ತಾನ, ಅಲ್ಲೋ, ಇಂಥ ಭಯಂಕರ ಸೈನ್ಯವನ್ನು ಬಿಟ್ಟು ನನ್ನನ್ನ ತಗೊಂಡಿಯಲ್ಲ, ಇನ್ನೇನು ಮಾಡ್ತೀಯ ನನಗೆ ಅಂತ ಕೇಳಿದಾಗ, ದೇವಾ, ನನಗೆ ಸೈನ್ಯ ಬೇಕಾಗಿಲ್ಲ, ಸೈನ್ಯ ನಡೆಸುವಂತ ದಂಡ ನಾಯಕನೇ ನನ್ನ ಸಾರಥಿಯಾಗಬೇಕೆಂಬ ನನ್ನ ಅನಂತ ದಿನದ ಇಚ್ಛೆ ಆಗಿತ್ತು, ಅದು ಪೂರ್ಣವಾಯಿತು ಅಂತ ಹೇಳ್ತಾನೆ. ನೋಡಿ, ಅದಕ್ಕೆ ಆ ಸೈನ್ಯವನ್ನು ನಡೆಸುವಂತ ಗುರು ಬೇಕು ನನಗೆ. ಆ ಗುರು ಇಲ್ಲದೆ ಸೈನ್ಯ ನಡೆಸುವುದು ಹೇಗೆ? ಏನು ಸೈನ್ಯ ಎಷ್ಟಲ್ಲಿ ಇರಲಿ, ಆ ಸೈನ್ಯ ನಡೆಸುವವನೇ ನನ್ನ ಹತ್ರ ಇದ್ದಾನೆ. ಹೇಗಂದ್ರೆ ಆತ ಬೆಣ್ಣೆನೆ ತೆಗೆದುಕೊಂಡು ಹೋದ ಅಂತ ಹೇಳ್ತಾನೆ. ಆತ ಬೆಣ್ಣೆ ತೆಗೆದುಕೊಂಡು ಹೋಗ್ಲಿ, ಬೆಣ್ಣೆಯನ್ನ ಕಾಯಿಸ್ಲಿಕ್ಕೆ ಬೆಂಕಿ ನನ್ನ ಹತ್ರ ಇದೆ, ಬೆಂಕಿ ಮುಂದೆ ಬೆಣ್ಣೆದೇನು ಕೆಲಸ ನಡೆಯೋದಿಲ್ಲ ಅಂತ ಹೇಳ್ತಾನೆ. ಹಾಗೆ ಇಲ್ಲಿ ಯುದ್ಧ ಭೂಮಿಯಲ್ಲಿ ಬಂದಿರುವಂತಹ ದುರ್ಯೋಧನ ಭಯಾಭೀತನಾಗಿ ಗುರುಗಳ ಹತ್ರ ಹೋಗಿ ಬಂದೇನು ಹೇಳ್ತಾನೆ ಅಂತ ಹೇಳಿದ್ರೆ ಹೀಗೆಲ್ಲ ವರ್ಣನೆ ಮಾಡ್ತಾನೆ. ಇದಕ್ಕೆ ಕಾರಣ ಏನು, ಯಾವುದು ಈತಲ್ಲ ಈತನಿಗೆ ಅಂತ ಹೇಳಿದ್ರೆ ಅವಿವೇಕ. ಮನುಷ್ಯನಿಗೆ ವಿವೇಕ ಬಹಳ ಮುಖ್ಯ. ಆದ್ರೆ ಆ ವಿವೇಕ ಅಷ್ಟು ಸರಳವಾಗಿ ಎಲ್ಲರಿಗೂ ಪ್ರಾಪ್ತ ಆಗುವುದಿಲ್ಲ. ಅದಕ್ಕಾಗಿ ದುರ್ಯೋಧನ ಅವಿವೇಕದಿಂದ ತನ್ನ ಜೀವನವನ್ನು ನಾಶ ಮಾಡಲು ಹೊರಟಿರುವಂತವನು. ಬಹಳಷ್ಟು ಕೃಷ್ಣ ಆತನಿಗೆ ಹೇಳ್ದ, ನೋಡಪ್ಪ, 5 ಊರು ಬಿಟ್ಟು ಕೊಡು, ಇಲ್ಲ ಆ ಸ್ತ್ರೀಗೆ ಏನು ಕ್ಷಮಾ ಕೇಳು ಅಂತ ಹೇಳಿದ್ರೆ ಕೇಳಲಿಲ್ಲ. ಇಲ್ಲ, ನಾನು ಮಾತ್ರ ಬಿಡೋದಿಲ್ಲ. ನೋಡ್ರಿ ಎಂತ ದುರ್ಬುದ್ಧಿ, ಬೇರೆಯವರ ಆಸ್ತಿ, ಬೇರೆಯವರ ಮೇಲೆ ಇರುವಂತ ಆಸ್ತಿಯ ಮೋಹ, ಅವರ ಆಸ್ತಿಯನ್ನು ಕುಸ್ಕೊಂಡು 12 ವರ್ಷ ಅವರಿಗೆ ವನವಾಸ ಕಳಿಸಿ 1 ವರ್ಷ ಅಜ್ಞಾನವಾಸ ಆದ ನಂತರ ಆತನ ಆಸ್ತಿ ಅವರಿಗೆ ಕೊಡೋದಿಲ್ಲ ಅಂತ ಹೇಳಿದರು. ಅಂತ ದುರ್ಬುದ್ಧಿ ಇರುವಂತ ದುರ್ಯೋಧನ ಹೀಗೆ ಯುದ್ಧ ಭೂಮಿಯಲ್ಲಿ ನಿಂತುಕೊಂಡು ಗುರುವಿನ ಹತ್ರ ಹೋಗಿ ತಾನು ಹೀಗೆಲ್ಲ ಕೇಳ್ತಾ ಇದ್ದಾನೆ. ಅದಕ್ಕೆ ಮನುಷ್ಯನಿಗೆ ಯಾವುದು, ಇದಕ್ಕೆಲ್ಲ ಮೂಲ ಕಾರಣ ಯಾವುದು ಅಂತ ಹೇಳಿದ್ರೆ ಅಜ್ಞಾನನೇ ಮೂಲ ಕಾರಣ ಇರ್ತದೆ. ಅದಕ್ಕೆ ನಿನ್ನೆಯ ದಿನ ನಾವು ವಿಚಾರ ಚಂದ್ರೋದಯದ ವಿಷಯನ ಒಂದಿಷ್ಟು ಚಿಂತನೆ ಮಾಡಿದ್ದೆವು. ನಿನ್ನೆ ದಿನ ಪ್ರಥಮ ಕಲೆ. ಯಾಕೆ ಮನುಷ್ಯನಿಗೆ ಈ ತರ ಎಲ್ಲ ಅಜ್ಞಾನ ಕಾಡ್ತದ ಅಂತ ಹೇಳಿದ್ರೆ, ಆತನಿಗೆ ಎಲ್ಲರಿಗೂ ಸಹ ಪುರುಷ ಇಚ್ಛಾ ವಿಷಯಿ ಪುರುಷಾರ್ಥ ಜೋಯಿ ಸೋಯಿ ದುಃಖ ನಾಶ ಸುಖ ಪ್ರಾಪ್ತಿ ರೂಪ ಮೋಕ್ಷ ಮಾನಹೋ. ಇಲ್ಲಿ ಏನಾಗ್ತದಪ್ಪ ಅಂತ ಹೇಳಿದ್ರೆ ಮನುಷ್ಯನಿಗೆ ದುಃಖ ನಾಶ ಮಾಡ್ಕೋಬೇಕಾಗಂತ ಇರ್ತದೆ. ಆದ್ರೆ ಆ ಪ್ರಥಮ ಕಲೆಯಲ್ಲಿ ಪದ್ಯ ಬಹಳ ಚೆನ್ನಾಗಿ ಹೇಳ್ತಾರೆ. ಪುರುಷ ಇಚ್ಛಾ ವಿಷಯಿ ಪುರುಷಾರ್ಥ ಜೋಯಿ ಸೋಯಿ ದುಃಖ ನಾಶ ಸುಖ ಪ್ರಾಪ್ತಿ ರೂಪ ಮೋಕ್ಷ ಮಾನೋ ಹೇತು ತಾಕು ಬ್ರಹ್ಮ ಜ್ಞಾನ ಸೋಪರೋಕ್ಷ ಅಪರೋಕ್ಷ ತಾಮೈ ಅಪರೋಕ್ಷ ದೃಢ ಅದೃಢ ದುಗಾನೋ ಪುರುಷ ಇಚ್ಛಾ ವಿಷಯಿ ಪುರುಷಾರ್ಥ ಜೋಯಿ ಸೋಯಿ ಮೋಕ್ಷ ಚೋಕು ಸಾಕ್ಷಾತ್ ಹೇತು ದೃಢ ಅಪರೋಕ್ಷ ಜ್ಞಾನ ಹೇತು ತಾ ವಿಚಾರ ಜೀವ ಬ್ರಹ್ಮ ಜಗ ಜಾನು ಪುರುಷ ಇಚ್ಛಾ ವಿಷಯಿ तीन वस्तु रूप जड़ चेतन तो जड़ मिथ्या माया ब्रह्म चित्त सोमय पीतांबर सानु पुरुष इच्छा विषयी पुरुषार्थ जोई सोई दुख नाश सुख प्राप्ति रूप मोक्ष मानु ಪುರುಷ ಇಚ್ಛಾ ವಿಷಯಿ. ಏನ್ ಹೇಳ್ತಾರಪ್ಪ ಅಂತ ಹೇಳಿದ್ರ, ಪುರುಷರ ಇಚ್ಛೆ ಏನಾಗೈತ್ರಿ? ಎಲ್ಲಾ ಪುರುಷರ ಇಚ್ಛೆ ಯಾವುದು? ಬಂದಿರುವಂತ ಪುರುಷ ಯಾರಿಗಿರ್ತಾರೆ? ಪುರುಷ ನಮ್ಮ ಶರೀರದಲ್ಲಿ ನಖದಿಂದ ಶಿಖನಂತರ ಪರ್ಯಂತರವಾಗಿ ಹರಡಿರುವಂತ ಚೇತನ ಶಕ್ತಿಯನ್ನ ಪುರುಷ ಅಂತಾರೆ. ಪುರುಷ ಅಂದ್ರೆ ಕೇವಲ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಅಲ್ಲ ಅಂತಲ್ಲ, ಎಲ್ಲರೂ ಗಂಡು ಹೆಣ್ಣು
ಎಲ್ಲರ ಶರೀರದಲ್ಲಿ ನಖದಿಂದ ಶಿಖದವರೆಗೆ ಪರ್ಯಂತರ ಹರಡಿರುವಂತ ಆ ಚೇತನ ಶಕ್ತಿಯನ್ನ ಪುರುಷ ಅಂತ ಕರೀತಾರೆ. ಹಾಗಾದ್ರೆ ಇಲ್ಲಿ ಎಲ್ಲರದು ಏನು ಇಚ್ಛೆ ಇದೆ ರೀ, ಹೇಗೆ ನಾವು ದುಃಖವನ್ನು ದೂರ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ನೋಡಪ್ಪ, ನಿನ್ನ ದುಃಖಕ್ಕೆ ಮೂಲ ಕಾರಣ ಅಜ್ಞಾನದ. ಅಂತ ಅಜ್ಞಾನವನ್ನು ನೀನು ಹೇಗೆ ಕಳ್ಕೋಬೇಕು ಅಂತ ಹೇಳಿದ್ರೆ ನಿನ್ನಲ್ಲಿ ಇಚ್ಛಾ ಇರ್ಬೇಕು. ಯಾವ ಇಚ್ಛಾ ಇರಬೇಕು? ದೃಢ ಅಪರೋಕ್ಷ ಬ್ರಹ್ಮಜ್ಞಾನದ ಇಚ್ಛೆ. ಅದಕ್ಕೆ ಇವರು ಪುರುಷ ಇಚ್ಛಾ ವಿಷಯಿ ಅಂತ ಹೇಳ್ತಾರೆ. ಜೋ ಯಾವುದು ಪುರುಷರ ಇಚ್ಛೆ ಯಾವುದು ಮನಸ್ಸಿನೊಳಗ ವಿಷಯ, ಯಾವ ವಿಷಯ ವಸ್ತು ಬೇಕಾಗಿತ್ತು ಅಂದ್ರ ಸೋಯಿ ಅದುವೇ ಪುರುಷಾರ್ಥ. ಅಂತ ಪುರುಷ ಮನುಷ್ಯನ ಪ್ರಾಪ್ತಿ ಆದ್ರೆ ಅದು ಮೋಕ್ಷ ಸಿಗುತ್ತದಪ್ಪ. ದುಃಖದ ನಾಶ, ಆ ನಾಶ ಅಂದ್ರೆ ಧ್ವಂಸ. ಸುಖದ ಪ್ರಾಪ್ತಿ, ಆ ಲಾಭ. ಯಾವ ಲಾಭ? ಸುಖದ ಲಾಭ. ಮೋಕ್ಷದ ಸ್ವರೂಪ ಲಕ್ಷಣ. ಅಂತ ರೂಪ ಸ್ವರೂಪ ಲಕ್ಷಣ. ಮಾನಹೋ ಅಂದ್ರೆ ನಿಶ್ಚಿತವಾಗಿ ತಿಳಿ. ಮಾನ ಅಂದ್ರೆ ತಿಳಿ, ನಿಶ್ಚಿತ. ಅದಕ್ಕಾಗಿ ಇಲ್ಲಿ ಪೀತಾಂಬರಜಿಯವರು ತಮ್ಮ ಈ ದೋಹಾದ ಅರ್ಥವನ್ನು ಹೇಳ್ಕೋತ ಬರ್ತಾರ. ಇದಕ್ಕೆ ನಿನ್ನೆ ದಿನ ನಾವು ಮೋಕ್ಷಕ್ಕೆ ಹೇತು ಕಾರಣ ಯಾವುದಪ್ಪ ಅಂತ ಹೇಳಿದ್ರೆ ತಾಕು ಯಾವುದು ಹೇತು ಕಾರಣ ಮೋಕ್ಷಕ್ಕೆ? ಬ್ರಹ್ಮ ಸಚ್ಚಿದಾನಂದ ಲಕ್ಷಣಾತ್ಮಕ ಆದ ಬ್ರಹ್ಮಜ್ಞಾನ. ಈ ಬ್ರಹ್ಮಜ್ಞಾನವನ್ನು ಅರಿವು ತಿಳಿಯುವುದು ಅದೇ ಮೋಕ್ಷ. ಬ್ರಹ್ಮಜ್ಞಾನ. ಆ ಬ್ರಹ್ಮಜ್ಞಾನವನ್ನು ತಿಳಿಬೇಕಾಗಿತ್ತಂದ್ರ ನಮ್ಮಲ್ಲಿ ಏನಿರ್ಬೇಕಪ್ಪ ಅಂತ ಹೇಳಿದ್ರ ನಮ್ಮಲ್ಲಿ ಇಚ್ಛೆ ಇರ್ಬೇಕು. ಅದಕ್ಕೆ ನಿನ್ನೆ ನಾವು ಎಲ್ಲರೂ ಮೊದಲನೇ ಪ್ರಶ್ನೆ ವಿಚಾರ ಮಾಡಿದ್ದೆವು. ಪುರುಷಾರ್ಥ ಎಂದರೇನು ಅಂದ್ರೆ ಸಕಲ ಪುರುಷರ ಯಾವುದು ಏನನ್ನು ಬಯಸುವರೋ ಅದುವೇ ಪುರುಷಾರ್ಥ. ಸಕಲ ಪುರುಷರು, ಭೂಮಿ ಮೇಲೆ ಇರುವಂತ ಎಲ್ಲಾ ಪುರುಷರು ಏನು ಬಯಸ್ತಾ ಇದ್ದಾರಪ್ಪ ಅಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬ 4 ಪುರುಷಾರ್ಥಗಳು. ಇವುಗಳಲ್ಲಿ ಇವು 3 ಗೌಣ. 3 ಧರ್ಮ, ಅರ್ಥ, ಕಾಮ ಇವು ಗೌಣ. ಮೋಕ್ಷ ಎಂಬುದು ಇದು ಮುಖ್ಯ ಪುರುಷಾರ್ಥ. ಗೌಣ ಅಂದ್ರೆ ಏನ್ರಿ? ಇದರ ಅರ್ಥ ಅಂದ್ರೆ ಧರ್ಮದಿಂದ ಕೆಲಸವನ್ನು ಮಾಡು. ಧರ್ಮದಿಂದ ಮಾಡಿರುವಂತ ಕೆಲಸದ ಅರ್ಥ ಅಂದ್ರೆ ಸಂಪತ್ತು. ಧರ್ಮದಿಂದ ಮಾಡಿರುವಂತ ಯಾವ ಕಾರ್ಯದಿಂದ ಪ್ರಾಪ್ತವಾಗಿರುವಂತ ಅರ್ಥ. ಧರ್ಮ ಅಂದ್ರೆ ತಿಳಿದು ಮಾಡುವಂತ ಕೆಲಸ. ಅದರಿಂದ ಪ್ರಾಪ್ತಿಯಾಗಿರುವಂತ ಅರ್ಥ, ಆ ಸಂಪತ್ತನ್ನು. ಕಾಮ, ನಿನ್ನ ಆಸೆಗಳನ್ನ ಈಡೇರಿಸಿಕೋ. ಇವುಗಳನ್ನ 3 ಸಹ ಇವು ಏನಿದಾವು ಅಂತ ಹೇಳಿದ್ರ ಇವು ಗೌಣ ಆಗ್ಯಾವ. ಇವನ್ನೆಲ್ಲರೂ ಮಾಡ್ತಾರೆ, ಈ 3 ಪುರುಷಾರ್ಥಗಳನ್ನು ಮಾಡ್ತಾರೆ. ಆದ್ರೆ 4ನೇ ಪುರುಷಾರ್ಥ ಮೋಕ್ಷ ಅದಲ್ಲ, ಈ ಪುರುಷಾರ್ಥ ಮುಖ್ಯ ಆಗ್ಯದ. ಇದನ್ನ ನಾವು ಇಲ್ಲಿ ಸ್ವೀಕಾರ ಮಾಡಬೇಕು. ಏನ್ರಿ ಮೋಕ್ಷ ಅಂದ್ರ? ಸರ್ವ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿ. ಈಗ ದುರ್ಯೋಧನನಿಗೆ ಸರ್ವ ದುಃಖದ ನಿವೃತ್ತಿ ಆಗಿದ್ದೇನ್ರಿ? ಆಗಿಲ್ಲ. ಯಾಕಾಗಿಲ್ಲ ಹೇಳಿ? ಆತನಿಗೆ ಅಜ್ಞಾನ ಅದ. ಆತನಿಗೆ ಇವು 3 ಮುಖ್ಯ ಅದಾವು. ಧರ್ಮನೋ ಅಧರ್ಮನೋ, ಒಟ್ಟು ಅರ್ಥ ಬೇರೆಯವರ ಸಂಪತ್ತನ್ನು ಕಸ್ಕೋಬೇಕು, ಅದನ್ನು ಭೋಗ ಪಡಬೇಕು ಅಂತ ಹೊರಟಿರುವಂತ ದುರ್ಯೋಧನನಿಗೆ ಅಲ್ಲೆಲ್ಲಿ ದುಃಖದ ನಿವೃತ್ತಿ ಆಗಬೇಕು? ದುಃಖ ಯಾವಾಗ ನಿವೃತ್ತಿ ಆಗ್ತದಂದ್ರೆ ಮೋಕ್ಷವನ್ನ ತಿಳ್ಕೊಂಡಾಗ ನಿವೃತ್ತಿ ಆಗ್ತದ. ಇದಕ್ಕೆ ನಾವು ಹಿಂದ ಪಂಚೀಕರಣದಲ್ಲಿ ಹೇಳಿರುವಂತ ವಿಷಯಗಳು ನೆನಪಿಗಿರುವಾಗ. ಷಟ್ ಸಂಪತ್ತಿ ಯಾವ್ದ್ರಿ? ಷಟ್ ಸಂಪತ್ತಿ ವಿವೇಕ, ವೈರಾಗ್ಯ. ಷಟ್ ಸಂಪತ್ತಿ ಶಮ, ಧಮ, ಉಪರತಿ, ತಿತಿಕ್ಷೆ, ಶ್ರದ್ಧಾ, ಸಮಾಧಾನ. ಇವೆಲ್ಲಾ ಪ್ರಾಪ್ತ ಆದ ನಂತರ ಯಾವ ಮೋಕ್ಷದ ಇಚ್ಛೆ, ತೀವ್ರ ಇಚ್ಛೆ ಇದ್ದಾಗ ಮನುಷ್ಯನಿಗೆ ಪುರುಷಾರ್ಥಗಳು ತಿಳಿತವು. ಅಂತ ಪುರುಷಾರ್ಥ 4 ಸಕಲ ಪುರುಷರ ಇಚ್ಛೆ. ನಿನ್ನೆ ದಿನ ಹೇಳ್ತಾ ಬಂದೆವು. ಸಕಲ ಪುರುಷರ ಎಲ್ಲಾ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿ. ಅಂದ್ರೆ ಅಂತ ಶ್ರೀಮಂತ ಲೌಕಿಕದೊಳಗ ನಾವು ಹೆಂಗ ಶ್ರೀಮಂತರದೀವಿ ಹಂಗ ಜ್ಞಾನದೊಳಗ ಶ್ರೀಮಂತರಾಗಿ ಹೋಗುವುದು, ಅಂತ ಸಂಪತ್ತವನ್ನು ಪಡ್ಕೊಳ್ಳೋದು. ಎಲ್ಲಾ ದುಃಖಗಳ ನಿವೃತ್ತಿ. 3ನೇ ಪ್ರಶ್ನೆ, ಎಲ್ಲಾ ದುಃಖಗಳ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಎಂದರೇನು ಅಂತ ಕೇಳ್ತಾರ ಅವ್ರು. ಆಗ ಎಲ್ಲಾ ದುಃಖಗಳ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಎಂದರೆ ಮೋಕ್ಷ. ಏನ್ರಿ ಮೋಕ್ಷ ಅಂದ್ರೆ ಯಾವದರ ಗೋಲೋಕ, ನಾರಾಯಣ ಲೋಕ, ಆ ಲೋಕ ಈ ಲೋಕ ಅಲ್ಲ. ಎಲ್ಲಾ ದುಃಖಗಳ ನಿವೃತ್ತಿ ಅಂದ್ರೆ ಇಲ್ಲಿ ಟಿಪ್ಪಣಿ ಐತ್ ನೋಡ್ರಿ. ಇಲ್ಲಿ ಟಿಪ್ಪಣಿ ಕೊಟ್ಕೊತ ಹೋಗ್ತಾರ ಅವರು. ಹಿಂದ ಟಿಪ್ಪಣಿ ಏನಾತು, ಅಲ್ಲಿ ದೃಢ ಅಪರೋಕ್ಷ ಬ್ರಹ್ಮಜ್ಞಾನದ ಬಗ್ಗೆ ಹೇಳಿದ್ರು. ಇಲ್ಲಿ 6ನೇ ಟಿಪ್ಪಣಿ ಹೇಳ್ತಾರ ನೋಡ್ರಿ. ನಿನ್ನೆ ನಾವು ಗ್ರಂಥ ಹಾಕಿದೀವಿ, ನೀವು ಅಲ್ಲಿ ನೋಡಬಹುದು, ನಿಮ್ ಮೊಬೈಲ್ ನೋಡಬಹುದು. ಟಿಪ್ಪಣಿ 6ರಲ್ಲಿ ಏನ್ ಹೇಳ್ತಾರ ಅಂದ್ರ, ಅಜ್ಞಾನ ಮತ್ತು ಜನ್ಮ ಮರಣಾದಿಗಳ ದುಃಖ
ಇಲ್ಲಿ ಅಜ್ಞಾನ ಮತ್ತು ಜನ್ಮ ಮರಣಾದಿಗಳ ದುಃಖ, ಇವೆಲ್ಲಾ ದುಃಖಗಳನ್ನು ಏನ್ ಮಾಡ್ಬೇಕು ನಾವು? ಸರ್ವ ದುಃಖ, ಬರೇ ಸರ್ವ ದುಃಖ ಅಂದ್ರೆ ಅಜ್ಞಾನ ಮತ್ತು ಜನ್ಮ ಮರಣಾದಿಗಳ ದುಃಖ, ಇವು ಸರ್ವ ದುಃಖಗಳು ಅನಿಸ್ಕೋತಾವ. ನಮ್ಮಲ್ಲಿ ಅಜ್ಞಾನನ ಬಿಟ್ಟು ಹೋಗ್ಬೇಕು. ಅಜ್ಞಾನ ಮತ್ತು ಜನ್ಮ ಮರಣ. ಯಾವುದಕ್ಕೆ ಜನ್ಮ ಮರಣದ? ಅಜ್ಞಾನನೇ ಎಲ್ಲಾ ದುಃಖಕ್ಕೆ ಮೂಲ ಕಾರಣದ. ಜ್ಞಾನ ಜ್ಞಾನ ಅಜ್ಞಾನ ಸಂಸಾರಸ್ಯ ಜ್ಞಾನ ಮುಚ್ಚತೆ. ಅಜ್ಞಾನದೊಳಗೆ ನಾವೆಲ್ಲರೂ ಸಂಸಾರ ಮಾಡೀವಿ, ನನ್ನ ಸಂಸಾರ, ನನ್ನ ಹೆಂಡತಿ, ನನ್ನ ಮಕ್ಕಳು ಅಂತ ಹೇಳಿ. ಜ್ಞಾನದೊಳಗೆ ಅದು ಸಂಸಾರನೂ ಇಲ್ಲ, ನೀವು ಇಲ್ಲ, ಅಲ್ಲಿ ಮಕ್ಕಳು ಇಲ್ಲ, ಹೆಂಡ್ರು ಇಲ್ಲ, ಅಲ್ಲಿ ಏನು ಇಲ್ಲೇ ಇಲ್ಲ, ಅಲ್ಲಿ ಏನು ಇಲ್ಲ ಇಲ್ಲ. ಮತ್ ಇಲ್ಲ ಅಂದ್ರೆ ಹೆಂಗ್ರಿ? ಮತ್ತೆ ನೀವ್ಯಾಕೆ ಮನ್ಯಾಗ ಕೂತೀರಿ ಅಂತ ಹೇಳಿದ್ರ, ಇಲ್ಲಿ ಪ್ರಾರಬ್ಧ ನಾವೇನ್ ಮಾಡಾಕ ಬಂದೀವಿ ಕೆಲಸ, ಅದನ್ನ ಮಾಡ್ಬೇಕಾಗ್ತದ ಅಷ್ಟೇ. ಇದಕ್ಕಾಗಿ ತಿಳ್ಕೋಬೇಕಾಗೈತಿ ಇದು. ಇಲ್ಲಿ ಅಜ್ಞಾನ ಮತ್ತು ಜನ್ಮ ಮರಣಾದಿ ದುಃಖಗಳು. ಇಲ್ಲಿ 7ನೇ ಟಿಪ್ಪಣಿ ಹೇಳ್ತಾರ, ಮಿಥ್ಯಾತ್ವದ ನಿಶ್ಚಯ ರೂಪ ಬಾಧೆ ನಿವೃತ್ತಿ. ನಿವೃತ್ತಿ ಯಾವ್ದ್ರಿ? ಇದೇನ್ ಮಿಥ್ಯ ಆಗೈತಲ್ಲ, ಈ ಮಿಥ್ಯದ ನಿಶ್ಚಯ ರೂಪ ಆಗ್ಬೇಕಿದು, ಬಾಧೆ ಆಗ್ಬೇಕು. ಹೆಂಗ್ರಿ? ಹಗ್ಗದಲ್ಲಿ ತೋರುವ ಹಾವು. ನಮಗ ನಸುಗತ್ತಲೆಯಲ್ಲಿ ಹಗ್ಗದೊಳಗ ಹಾವು ತೋರ್ಯದ. ಹಗ್ಗದೊಳಗ ಹಾವು ತೋರೈತಂತ ಹೇಳಿ ನಾವೇನ್ರ ಬೆಳಕು ತಂದು ನೋಡಿದ್ರ ಅಲ್ಲಿ ಹಾವು ಅದೇನ್ರಿ? ಹಗ್ಗದೊಳಗ ಹಾವು ಬಂದದೇನೋ, ಅದೇನ್ರ ಹುಟ್ಟೈತೇನೋ? ಇಲ್ಲ. ಅದೇನಾಗಿತ್ತು? ಯಾರ ಮೇಲೆ ತೋರಿತ್ತು? ಹಗ್ಗದ ಮೇಲೆ ಹಾವು ತೋರಿತಷ್ಟ. ಆದ್ರೆ ಹಾವು ಅಲ್ಲಿ ಜನನ ಆಗಿಲ್ಲ, ಅದು ಯಾರಿಗೆ ಕಚ್ಚಿಲ್ಲ, ಕಚ್ಚಿ ಯಾರ ಜೀವ ತೆಗದಿಲ್ಲ. ಹಂಗ ಅಧಿಷ್ಠಾನ ಹಗ್ಗದ ಮೇಲೆ ಹಾವು ತೋರ್ಯದ. ಹಂಗ ಆ ಪರಬ್ರಹ್ಮನಲ್ಲಿ ಅಜ್ಞಾನದಲ್ಲಿ ಜಗತ್ತು ತೋರ್ಯದ. ಈ ಜಗತ್ ಇಲ್ಲೇ ಇಲ್ಲ, ಮಿಥ್ಯ ಅದ. ಏನ್ರಿ? ಮಿಥ್ಯ ಅದ. ಸಿಂಪಿಯಲ್ಲಿ ತೋರುವ ಬೆಳ್ಳಿ, ಕೆಳಗೆ ನೋಡ್ರಿ, ಸಿಂಪಿಯಲ್ಲಿ ತೋರುವ ಬೆಳ್ಳಿ. ಸಿಪ್ಪಿಯಲ್ಲಿ ಸಿಂಪಿ ಏನ್ ಇರ್ತದಲ್ಲ, ಹೊಳೆ ದಂಡಿಗೆ ಸಿಂಪಿ, ಆ ಸಿಂಪಿಯಲ್ಲಿ ಏನ್ ತೋರ್ತದ? ಬೆಳ್ಳಿಗತೆ, ಬೆಳಕಿನಾಗ ಬೆಳ್ಳಿಗತೆ ತೋರ್ತದ. ಅದೇನ್ರಿ ಬೆಳ್ಳಿ ಐತೇನು? ಅಲ್ಲಿನೂ ಬೆಳ್ಳಿಲ್ಲ. ಮರುಭೂಮಿಯಲ್ಲಿ ತೋರುವ ನೀರು, ಮರುಭೂಮಿಯಲ್ಲಿ ಅಲ್ಲಲ್ಲಿ ಮರಳಿನೊಳಗ ನೀರ್ ನಿತ್ತಂಗ್ ಕಾಣ್ತಾವ. ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿನೂ ನೀರಿಲ್ಲ, ಅಲ್ಲಿನೂ ಸಹ ಏನಿಲ್ಲ? ನೀರಿಲ್ಲ. ಹಿಂಗ ನಮಗ್ ಏನಾಗೈತ್ರಿ? ಅದರಿಂದ ಕಾಣ್ತಿತ್ತು ಇಲ್ಲಿ ಮೂರು ವಸ್ತು ಭ್ರಾಂತಿಯಿಂದ. ಇದೇ ಮಿಥ್ಯತ್ವ. ಈ ಮಿಥ್ಯ ನಮ್ಮಲ್ಲಿ ಆರೋಪ ಮಾಡ್ಕೊಂಡಿವ್ ನಾವು, ನಿಶ್ಚಯ ರೂಪ. ಇಲ್ಲಿ ನಿಶ್ಚಯ ಮಾಡಿದೀವಿ, ಯಾವ ಮಿಥ್ಯ ಕಾಣ್ತದ ಅದೇ ಐತಿ ಅಂತ ನಾವು ನಿಶ್ಚಯ ಮಾಡಿದೀವಲ್ಲ, ಅದು ಬಾಧೆ ಆಗಬೇಕು. ಆ ಭ್ರಾಂತಿಯಿಂದ ಕಾಣುವಂತ ವಸ್ತು, ಆ ಭ್ರಾಂತಿಯಿಂದ ಕಾಣುವ ಬೆಳ್ಳಿ, ಹಾವು, ನೀರು ವಾಸ್ತವವಾಗಿ ಹಗ್ಗದಲ್ಲಿ, ಈ ಹಗ್ಗದಲ್ಲಿ ಹಾವು ಇಲ್ಲೇ ಇಲ್ಲ. ಸಿಂಪಿಯಲ್ಲಿ ಏನು ಬೆಳ್ಳಿ ಇಲ್ಲ. ಮರುಭೂಮಿಯಲ್ಲಿ ನೀರು ಇರುವುದೇ ಇಲ್ಲ, ಅಲ್ಲಿ ವಾಸ್ತವದಲ್ಲಿ ಇಲ್ಲೇ ಇಲ್ಲ. ತಾವು ಹೊರಟಿರುವಂತ ಬೇಸಿಗೆ ಕಾಲ ರಸ್ತೆ ಮೇಲೆ ನೀರ್ ನಿತ್ತಂಗ್ ಕಾಣ್ತಿರ್ತಾವ ನೋಡ್ರಿ. ನೀರ್ ನಿತ್ತಂಗ ಅಲ್ಲೆಲ್ಲ ನೀರ್ ನಿತ್ತಂಗ್ ಕಾಣ್ತಿರ್ತಾವ. ತಾವ್ ಬೇಕಾರೆ ಅಲ್ಲಿ ಹೋಗಿ ನೋಡ್ರಿ, ನೀರಿಲ್ಲ. ಅದೇನ್ರಲ್ರಿ ರಸ್ತೆ ಏನ್ರ ತೊಯ್ದೈತೇನೋ? ಇಲ್ಲ ಇಲ್ಲ. ಅದೇ ನೀರನ್ನು ತಗೊಂಡೋಗಿ ಪೈಪ್ಲೈನ್ ಮಾಡಿ ಊರವ್ರಿಗೆ ಏನ್ರಿ ನೀರಿನ ಸಮಸ್ಯೆ ಬಗೆಹರ್ಸಕ್ ಆಗ್ತದೇನೋ? ಅಲ್ಲಿನೂ ಬಗೆಹರ್ಸಕ್ ಆಗಲ್ಲ. ಹಂಗಾಗಿ ಅವು ಎದರಿಂದ ತೋರ್ಯಾವು, ಆ ಮುಖ್ಯ ವಿಚಾರ ನಮಗ್ ತಿಳಿಬೇಕು. ಭ್ರಾಂತಿಯಿಂದ ಕಾಣುವ ಹಾವು, ಬೆಳ್ಳಿ, ನೀರು ವಾಸ್ತವವಾಗಿ ಅವು ಇಲ್ಲವೇ ಇಲ್ಲ, ವಾಸ್ತವವಾಗಿ ಇಲ್ಲವೇ ಇಲ್ಲ. ಹಾಗೆ ನಮಗೇನಂತ ಹೇಳಿದ್ರೆ ತೋರಿಕೆ ಮಾತ್ರ, ಅವುಗಳು ತೋರ್ತವು. ಇಂಥ ತೋರಿಕೆ ಮಾತ್ರ ಇರುವ ಪದಾರ್ಥಗಳಿಗೆ ಮಿಥ್ಯಾ ಪದಾರ್ಥ ಅಂತ ಕರೀತಾರ. ಏನ್ ಕರೀತಾರೆ? ಮಿಥ್ಯಾ. ಹಿಂಗ ಈ ಮಿಥ್ಯಾ ಸಂಸಾರ, ನಾವು ನೀವೆಲ್ಲರೂ ಎಲ್ಲಿದ್ದೀವಿ? ಮಿಥ್ಯಾ ಸಂಸಾರದೊಳಗಿದೀವಿ. ಅದನ್ನ ಬಡದಾಡ್ತೀವಿ ತಗೊಂಡು. ಇಂಥ ಮಿಥ್ಯಾ ಆದ ಪದಾರ್ಥಗಳು ತ್ರಿಕಾಲದಲ್ಲಿ, ಅಂದರೆ ತೋರುವಕ್ಕಿಂತ ಪೂರ್ವದಲ್ಲಿ, ತೋರುವ ಕಾಲದಲ್ಲಿ ಮತ್ತು ಅಧಿಷ್ಠಾನ ಜ್ಞಾನವಾದ ನಂತರ ಇರುವುದೇ ಇಲ್ಲ. ನೋಡ್ರಿ ಏನಾಗ್ತದು? ತೋರಿತು ನಮಗ. ತೋರಿರುವ ಪದಾರ್ಥಗಳು ಇವೇನು ಕಾಣ್ತಾವಲ್ಲ, ಪದಾರ್ಥ ಕಾಣಕತ್ತದಲ್ರಿ, ಅದು ಮೂರು ತ್ರಿಕಾಲದಲ್ಲಿ, ತೋರುವಕ್ಕಿಂತ ಪೂರ್ವದಲ್ಲಿ ಅದು ಇಲ್ಲ. ಈಗ ತೋರುತ್ತಿರುವಂತ ಕಾಲದಲ್ಲಿ ಮತ್ತು ನಿಮಗ ಅಧಿಷ್ಠಾನ ಅಂದ್ರೆ ಏನು ಹಗ್ಗ ಬಿದ್ದಿತ್ತಲ್ಲ, ಆ ಹಗ್ಗದ ಜ್ಞಾನವಾದ ನಂತರ ಇದು ಇಲ್ಲವೇ ಇಲ್ಲ ಅಂತ ಅನುಭವಕ್ಕೆ ಬರ್ತದ. ಆ ಅನುಭವಕ್ಕೆ ಬಂತಂದ್ರ ತಾವೇನ್ ಮಾಡ್ತೀರಿ? ತೋರುವ ವಸ್ತುಗಳೆಲ್ಲ ಮಿಥ್ಯಗಳದಾವು ಅಂತ ಹೇಳಿ ಇದು ಇಲ್ಲವೇ ಇಲ್ಲ ಅಂತ ನಿಶ್ಚಯ ನಿಮ್ಮೊಳಗೆ ಉಂಟಾಗ್ತದ. ಏನಾಗ್ತದ್ರಿ? ಆಗ ನೀವೇ ಹೇಳ್ತೀರಿ, ಅಲ್ರಿ ಅಪ್ಪರ್, ಇದಾಗ ಏನದ? ಹಗ್ಗ ಐತಲ್ಲ, ಇದು
ಈ ಹಗ್ಗ ಇದ್ದಿದ್ದನ್ನು ನಾನು ಹಾವು ಅಂತ ತಿಳ್ಕೊಂಡು ಎಷ್ಟು ಭಯ ಪಟ್ಟಿದ್ದೆ ಅನ್ನಂಗ ಏನಾಗ್ತದೆ ಇಲ್ಲಿ ಆ ತ್ರಿಕಾಲ ಆ ಮೂರು ತೋರುಕ್ಕಿಂತ ಯಾವಾಗ ಅಂದ್ರೆ ಅಧಿಷ್ಠಾನ ಜ್ಞಾನ ಆಗ್ಬೇಕಲ್ಲಿ. ಅಂದ್ರೆ ಇದು ಹಗ್ಗ ಮೇಲೆ ತೋರೈತಂತ ಗೊತ್ತಾಗ್ಬೇಕು. ಆಗ ಅಧಿಷ್ಠಾನ ಅಂತಂದ್ರ ಆ ನಿಶ್ಚಯ ಉಂಟಾಗ್ತದ ನೋಡ್ರಿ. ಆ ನಿಶ್ಚಯಗ ಬಾದ್ ಅಂತಾರ. ಬಾದ್ ಅವಾಗ ಅದು ಏನಾಗ್ತದದು ತ್ರಿಕಾಲ ಅಬಾಧಿತವಾಗಿರುವಂತ ವಸ್ತು ಕಾಣ್ತದ. ಇದು ಬಾದ್ ಆಗಿ ನಿವೃತ್ತಿ ಆಗ್ತದ. ಅಂತ ನಿವೃತ್ತಿ ಏನಪ್ಪಾ ಅದಕ್ಕೆ ನಿವೃತ್ತಿ ಅಂತಾರ. ಎಂತ ನಿವೃತ್ತಿ ರೀ? ಸಂಸಾರದಿಂದ ನಿವೃತ್ತಿ ಅಂದ್ರೆ ಎರಡು ತರ ನಿವೃತ್ತಿ ಅದಾವ. ಅಂತ್ಯಾಂತಿಕ ನಿವೃತ್ತಿ ಮತ್ತು ತೀವ್ರ ನಿವೃತ್ತಿ. ನಿವೃತ್ತಿಯಲ್ಲಿ ಎರಡು ಪ್ರಕಾರದ ಮುಂದ್ ನೋಡ್ಕೊತ ಹೋಗಮ್. ಅದಕ್ಕಾಗಿ ಇಲ್ಲಿ ನಿವೃತ್ತಿ ಅಂದ್ರೆ ಯಾವದಪ್ಪ ಅಂತ ಹೇಳಿದ್ರೆ ಕಾರಣ ಸಹಿತ ಕಾರ್ಯದ ನಿವೃತ್ತಿ ಆಗ್ಬೇಕು. ಕಾರಣ ಸಹಿತ ಕಾರ್ಯದ ನಿವೃತ್ತಿ. ನಿಮಗ ಸಂಸಾರದೊಳಗ ನಿವೃತ್ತಿ ಆಗಾಕತ್ತಿಲ್ಲ, ಪ್ರವೃತ್ತಿ ಆಗಾಕತ್ತೀವಿ, ಇನ್ನೂ ಗೊಳ ಮಾಡಾಕತ್ತೀವಿ. ಕಾರಣ ಏನು ಅಂದ್ರೆ ನಮಗಿನ್ನೂ ಮಿಥ್ಯಾ, ಇನ್ನೂ ನಮ್ಮಲ್ಲಿ ಏನದ ಮಿಥ್ಯಾಭಾಸ ಸಂಸಾರ ಸತ್ಯ ಅಂತ ತೋರಾಕತ್ತದ. ಅದಕ್ಕಾಗಿ ಈ ಸಂಸಾರನು ಸಹ ಹಂಗ ಅದ ಅಂತ ನಿಮಗೆಲ್ಲರಿಗೂ ಬಾಧ ಆತು ಅಂತ ಹೇಳಿದ್ರ ನಮ್ಮಲ್ಲಿ ನಿವೃತ್ತಿ ಆತು ಅಂದ್ರ ಆ ಅಧಿಷ್ಠಾನ ಪರಬ್ರಹ್ಮ ತಿಳಿತಾನ. ಯಾರ್ಯಾವ ಅಧಿಷ್ಠಾನ ಪರಬ್ರಹ್ಮ? ಯಾವ ಪರಬ್ರಹ್ಮನ ಮೇಲೆ ಇವೆಲ್ಲವೂ ತೋರ್ಯವಲ್ಲ. ಏನೇನು ತೋರ್ಯವ್ರಿ? ಅಲ್ಲಿ ಮಾಯಾ ಉಪಾಧಿ ಈಶ್ವರ, ಅಂತಃಕರಣ ಉಪಾಧಿ ಜೀವ. ಏನಾಗ್ಯಾನಲ್ರಿ? ಮಾಯಾ ಉಪಾಧಿಯಿಂದ ಈಶ್ವರ ಆಗ್ಯಾನ, ಅಂತಃಕರಣ ಉಪಾಧಿಯಿಂದ ಜೀವಗ್ಯಾನ. ಹಿಂಗ ಪರಬ್ರಹ್ಮನ ಅಧಿಷ್ಠಾನ ಜ್ಞಾನವಾದ ಮೇಲೆ ಈ ಪ್ರಪಂಚ ತೋರುವುದೆಲ್ಲ ಬಾಧೆ ಆಗುತ್ತದೆ. ಎಲ್ಲವೂ ಪರಬ್ರಹ್ಮನ ಸ್ವರೂಪ. ಏನಾಗ್ತದ್ರಿ ಅಲ್ಲಿ? ಪರಬ್ರಹ್ಮನ ಸ್ವರೂಪ. ಹೆಂಡತಿ, ಮಕ್ಕಳು, ಜಗ, ಜಡಚೇತನ, ಗುಣದೋಷಮಯ ವಿಶ್ವ ಕಿನ್ನಿಕರಿತಾರ್, ಸಂತ ಹಂಸ ಗುಣಗಹಿ ಪರಿಹರಿ ವಾರಿ ವಿಕಾರ. ತುಳಸಿದಾಸರು ಬರೀತಾರ, ಜಡಚೇತನ ಗುಣದೋಷಮಯ ವಿಶ್ವ ಕಿನ್ಹಿ ಕರಿತಾರ್, ಸಂತ ಹಂಸ ಗುಣಗಹಿ ಪರಿಹರಿ ವಾರಿ ವಿಕಾರ. ಈ ಜಗತ್ತನ್ನ ಮಾಡಿರುವಂತ ಪರಮಾತ್ಮ ಗುಣದೋಷವನ್ನ ಎರಡನ್ನ ಸೇರಿಸಿ ಮಾಡಿದಾನ. ನಾವು ಯಾರ ಜೊತೆಗೆ ಹೋಗ್ಬೇಕಂದ್ರ ಗುಣದ ಜೊತೆಗೆ ಹೋಗಬೇಕು. ದೋಷವನ್ನು ಬಾಧೆ ಅಂತ ತಿಳಿಬೇಕು ಅನ್ನುವಾಗ ಇಲ್ಲಿ ಯಾವಾಗ ಪ್ರಪಂಚದಲ್ಲಿ ತೋರುವಂತ ಬಾಧ ಆಗ್ತದ ಅವೆಲ್ಲವೂ ಪರಬ್ರಹ್ಮ ಸ್ವರೂಪ ಅಂತ ಆಗ್ತದಲ್ಲ. ಹಂಗ ಅನುಭವಕ್ಕೆ ಬಂದಾಗ ಜೀವನು ಪರಮ ಸುಖಿ ಆಗುವನು. ಏನ್ ಹೇಳ್ಯಾರವರು? ಜೀವನು ಪರಮ ಸುಖಿ ಆಗುವನು. ಯಾವಾಗ ಪರಮ ಸುಖಿ ಆಗ್ತಾನ್ರಿ? ಇವೆಲ್ಲವನ್ನು ಹೊಳ್ಳಿ ಮತ್ತೆ ನೀವು ಮೆಲಕ್ ಹಾಕ್ಬೇಕು ಈ ವಿಷಯ. ಅವಾಗ ಅನುಭವ ಬರ್ಬೇಕು. ಏನ್ ಅನುಭವ ಬರ್ಬೇಕು? ನಮಗ್ ಭ್ರಾಂತಿಯಿಂದ ಕಾಣುವ ಹಾವು, ಬೆಳ್ಳಿ, ನೀರು ವಾಸ್ತವವಾಗಿ ಇಲ್ಲ, ಅವುಗಳು ಇಲ್ಲ. ತ್ರಿಕಾಲದಲ್ಲಿ ತೋರುಕಿಂತ ಮುಂಚೆ, ತೋರಿರುವ ಕಾಲದಲ್ಲಿ ಮತ್ತು ಅಧಿಷ್ಠಾನ ಜ್ಞಾನವಾದ ನಂತರ ಅವು ಇರುವುದೇ ಇಲ್ಲ ಎನ್ನುವಂತ ಮಿಥ್ಯಾ ಪದಾರ್ಥಗಳು ಇಲ್ಲವೇ ಇಲ್ಲ ಅಂತ ನಿಶ್ಚಯ ಉಂಟಾಗ್ತದಲ್ಲ, ಆ ನಿಶ್ಚಯಗ ಬಾದಂತರ. ಆ ಬಾಧವೇ ಇಲ್ಲಿ ನಿವೃತ್ತಿ. ಹಿಂಗ ಈ ಅಧಿಷ್ಠಾನದ ಪರಬ್ರಹ್ಮ ಜ್ಞಾನ ಆದ ಮೇಲೆ ನಮಗ ಪ್ರಪಂಚದ ಬಾಧೆ ಆತಂದ್ರ ಆಗ ಪರಬ್ರಹ್ಮ ಸ್ವರೂಪ ಭಗವಂತ ಹೆಂಗಾನ ಇಡೀ ಜಗತ್ತು ಪರಬ್ರಹ್ಮ ಸ್ವರೂಪ ಅನುಭವ ಉಂಟಾತಂದ್ರ ಜೀವನು ಪರಮ ಸುಖಿ ಆಗುವನು. ಆತನಿಗೆ ಈ ಎಲ್ಲದರಲ್ಲಿ ಬ್ರಹ್ಮ ದರ್ಶನವೇ ಆಗುವುದು. ಎಲ್ಲದರಲ್ಲಿ ಏನಾಗ್ತಾನ ಆತನಿಗೆ? ಇದು ಆತಂದ್ರೆ ಏನ್ ಲಾಭ ರೀ? ಹಿಂಗ ಆತಂದ್ರೆ ಏನ್ರಿ? ಇದರಿಂದ ಏನ್ ಲಾಭ? ಅಧಿಷ್ಠಾನ ಪರಬ್ರಹ್ಮನ ಜ್ಞಾನವಾತಂದ್ರ ನಿಮಗೆ ಏನು ಲಾಭ ಆಗ್ತದಪ್ಪ ಅಂತ ಹೇಳಿದ್ರೆ ಎಲ್ಲದರಲ್ಲಿ ಬ್ರಹ್ಮ ದರ್ಶನವೇ ಆಗುವುದು. ಆತ ದೇಹಾತ್ಮಕ ಬುದ್ಧಿ ಬಿಟ್ಟ ನಂತರ ಈ ಪ್ರಪಂಚ ಮಿಥ್ಯಾದಂತ ತಿಳಿತಂದ್ರ ಆಗ ಆತನಿಗೆ ಎಲ್ಲದರಲ್ಲಿ ಬ್ರಹ್ಮ ದರ್ಶನವೇ ಆಗುತ್ತದ ಅನ್ನುವಂತ ಮಾತನ್ನು ಹೇಳ್ತಾ ಬರ್ತಾರ. ಅದಕ್ಕಾಗಿ ಒಂದಿಷ್ಟನ್ನ ನಾವು ಎಲ್ಲರೂ ಚಿಂತನೆ ಮಾಡ್ಕೊತ ಹೋಗೋಣ. ಈಗ ದುರ್ಯೋಧನನಿಗೆ ಏನು ದರ್ಶನ ಆಗಾಕತ್ತದ ಅಂದ್ರೆ ಎಲ್ಲದರೊಳಗ ಏನು ಮಾಯಾ ದರ್ಶನ ಆಗಾಕತ್ತದ. ಇಂಥ ಅಜ್ಞಾನಿ ಮನುಷ್ಯನು ಎಂದೂ ಸುಖ ಪಡಲು ಸಾಧ್ಯನೇ ಇಲ್ಲ. ಸರ್ವ ದುಃಖದ ನಿವೃತ್ತಿ ಮಾಡ್ಕೋಬೇಕಾಗಿತ್ತಂದ್ರ ಹೀಗೆ ಆತನಿಗೆ ಜ್ಞಾನ ಆಗ್ಬೇಕಾಗ್ತದ ಅಂತ. ಅಜ್ಞಾನ ಮತ್ತು ಜ್ಞಾನಿ, ಜ್ಞಾನದಿಂದ ಗುರುವನ್ನ ತಗೊಂಡಿರುವಂತ ಅರ್ಜುನ, ಅಜ್ಞಾನದಿಂದ ಸಂಪತ್ತು ಐಶ್ವರ್ಯಗೆ ಬೆನ್ ಹತ್ತಿರುವಂತ ದುರ್ಯೋಧನ, ಇವ್ರ ಮುಂದೆ ಫಜಿತಿ ಏನಾಗ್ತದ ಅನ್ನೋದು ನಾವು ನೀವೆಲ್ಲ ಈ ಭಗವದ್ಗೀತೆ ಮುಖಾಂತರ ಮತ್ತ ಯಾವ ವಿಚಾರ ಚಂದ್ರೋದಯ ಚಿಂತನೆ ಮುಖಾಂತರ ನಾವು ನೀವು ತಿಳಿತಾ ಹೋಗೋಣ ಅಂತ ಹೇಳ್ತಾ ಇಲ್ಲಿ ತರ ನುಡಿಸಿರುವಂತ ನುಡಿ ಕೃಷ್ಣಾರ್ಪಣ ಭಗವಂತನಿಗೆ ಅರ್ಪಣೆ ಮಾಡಿ, ಜ್ಞಾನೇಶ್ವರ ಮೌಲ್ಯರಿಗೂ ಅರ್ಪಣೆ ಮಾಡಿ ಮತ್ತು ಪಿತಾಂಬರಜಿಯವರ ಚರಣಗಳಲ್ಲಿ ಅರ್ಪಣೆ ಮಾಡಿ ತಮ್ಮೆಲ್ಲರಿಗೂ ಶರಣ ಅಂತ ರಾಮಕೃಷ್ಣರು.